ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಹೇಳ್ಬೋದಾ? ನಮ್ಮ ಹೆಸರು ಅಶೋಕ್ ಸಾವಿಕೇರಿ ಅಂತ. ನಮ್ಮದು ನವಮಿ ಪ್ಲಾಟ್ ಹೆಂಗೈತೆ ಸಾಹೇಬ್ರ? ನವಮಿ ಪ್ಲಾಟು ಈ ಹಳದಿನೂ ಚೆನ್ನಾಗಿದೆ, ಇದು ಕೆಂಪು ಚೆಂಡು ಚೆನ್ನಾಗಿದೆ ಸರ್. ಹಾಂ. ಇದು ಹೆಂಗೈತೆ ರೀ ಹಳದಿದು ಕಲರ್ ಹೆಂಗೈತೆ ಸಾಹೇಬ್ರ? ಹಳದಿದು ಕಲರ್ ಚೆನ್ನಾಗಿದೆ ಸರ್. ಕ್ವಾಲಿಟಿ ಚೆನ್ನಾಗಿದೆ. ಸೈಜು ಚೆನ್ನಾಗಿದೆ. ಚೆನ್ನಾಗೈತೆ ರೀ. ಮತ್ತು ತೂಕನೂ ಚೆನ್ನಾಗೈತೆ. ಚೆನ್ನಾಗಿದೆ. ಹರಿ ಕೊಂಬೆಗಳ ಸಂಖ್ಯೆ ಹೆಂಗೈತೆ ರೀ? ಹರಿ ಕೊಂಬೆಗಳ ಸಂಖ್ಯೆ ಜಾಸ್ತಿ ಇದೆ ಸರ್. ಎಲ್ಲ ಗಿಡಕ್ಕಿಂತನ ಈಗ ನೋಡಾಕ ಒಳ್ಳೆ ಚಂದ ಕಾಣ್ತೈತಿ. ಹೂವು ಗಟ್ಟಿ ಹೆಂಗೈತೆ ರೀ? ಫ್ಲೆಕ್ಸಿಬಲ್ ಐತಲ್ಲ? ಗಟ್ಟಿ ಇದೆ ಹೂವು. ಹೌದು. ಹೂವು ಮತ್ತು ಗಟ್ಟಿ ಇದೆ, ಚೆನ್ನಾಗಿದೆ. ತೂಕ ಐತೆ ರೀ. ಮತ್ತು ಹರಿ ಕೊಂಬೆಗಳ ಸಂಖ್ಯೆ ಎಷ್ಟೈತೆ ರೀ? ಹರಿ ಕೊಂಬೆಗಳ ಸಂಖ್ಯೆ ಜಾಸ್ತಿ ಇದೆ ಸರ್. ಇನ್ನೂ ಈಗ ಬೆಳೆ ಮೂಮೆಂಟ್ ಐತ್ರಿ ಇದು. ಈಗ ಹರಿದ್ ಬಿಟ್ರ ಮತ್ತೆ ಈಗ 2 ಕೊಲಿ ಆಗೈತ್ರಿ ಆಲ್ರೆಡಿ. ಈಗ ಜಾಸ್ತಿ ಬೆಳಿತೀವಿ ಈಗ ಬೆಳೆ ಈಗ ಹೋದ್ಮೇಲೆ ದೀಪಾವಳಿ ಅಂದ್ರೆ ಮತ್ತೆ ಇನ್ನೊಂದು 2 ಬೀಡ್ ಹರಿತೀವಿ. ಆಮೇಲೆ ದೀಪಾವಳಿ ಮೂಮೆಂಟ್ ಅಂದ್ರೆ ಇಷ್ಟು ಮಠ ಬರ್ಬೋದ್ರಿ. 4 ಫೂಟ್ ಲೆಕ್ಕ ಬರ್ತೈತ್ರಿ ಇದು. 3 ಅಲ್ಲ, ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಹೈಟ್ ಬಂದಿಲ್ರಿ. ಆದ್ರೂ ಇದು ಮತ್ತೆ ಅಡ್ಡಿ ಇಲ್ಲ, ಇಷ್ಟು ಈ ಲೆಕ್ಕಕ್ಕೆ ಬಂದೈತಿ ಅಂದ್ರೆ. ಬೇರೆ ವೆರೈಟಿಗಿಂತನೂ ಕಲರು ಚೆನ್ನಾಗೈತಿ, ಸೈಜು ಶೈನಿಂಗು ಎಲ್ಲ ಚೆನ್ನಾಗಿದೆ. ಕಲರ್ ಮಾಡಕ್ಕೆ ಮಾರ್ಕೆಟ್ಗೆ ಸೂಕ್ತ ಇದೆ. ಮಾರ್ಕೆಟಿಗೆ ಮಾತ್ರ ಹೋಗಟೇನು ಹೇಳಲ್ರಿ. ಮಾರ್ಕೆಟ್ನಾಗ ಏನಂತಾರೆ ರೀ ಈ ವೆರೈಟಿ ಬಂದ್ಬಿಟ್ಲೆ? ಹೋಗೋದ್ರಾಗ ಇದನ್ನ ಇದು ಮಾಡ್ಬಿಡ್ತಾರೆ, ಕಚ್ಚಾಡ್ಬಿಡ್ತಾರೆ. ಒಳ್ಳೆ ವೆರೈಟಿ ಐತಿ, ಚಲೋ ಐತಿ, ಗಟ್ಟಿ ಐತಿ ಅಂತ ತಾಳಿಕೆ ಬರ್ತದೆ. ಮಾಲಿ ಬಾರಿ ಕಮ್ಮಿ ಮಾಲಿಗಿಲಿಗೆ ಭಾಳ ಚೆನ್ನಾಗಿದೆ. ಮಾಲಿಗೆ ಹೈ ಕ್ಲಾಸ್ ಆಗೈತಿ. ಇದೇ ಹೆಂಗೈತಿ ರೀ? ಆರೆಂಜ್ ಕಲರ್ ಹೆಂಗೈತಿ ಸಾಬ್ರ? ಅದು ಅಡ್ಡಿ ಇಲ್ಲ, ಆರೆಂಜ್ ಕಲರ್ ಚೆನ್ನಾಗಿದೆ. ಅದಕ್ಕೆ ಹೊಂದುತ್ತೆ. ಇದಕ್ಕೂ ಮ್ಯಾಚ್ ಆಗು ಸರ್. ಅದು ಆರೆಂಜು. ಆರೆಂಜಿಂದ ಗಿಡ ಹೆಂಗೈತೆ ಸಾಹೇಬ್ರ? ಅದು ಕ್ವಾಲಿಟಿ ಅದು ಇದು ತಕ್ಕಂಗೆ ಐತೆ. ಅದು ವೇಟು ತೂಕ ಎಲ್ಲ ಹೂವಿನಕ್ಕಿಂತ ನಾನು ಅಯ್ಯೋ ಹೊಸ ಬೆಳಿತೇವಲ್ರಿ, ಆದ್ರೆ ಹಾಕೋದು ನಾವು ಹೆಚ್ಚು ಕಡಿಮೆ ಸ್ತ್ರೀ ಹಾಕ್ತಿದ್ವಿ, ಶಿವಕದ್ದು ಹಾಕ್ತಿದ್ವಿ. ಯಾವ್ದಾದ್ರು ಒಂಥರ ಆಗ್ತದಿಲ್ಲ ನಾವು. ಒಂದು ಚೆಂಡು ನಾವು ಏನದ ಅಷ್ಟು ಹಾಕಿ ಕೈ ಬಿಟ್ಟು ಲಾಸ್ಟಿಗೆ ನೀವು ಒಂದು ಸ್ವಲ್ಪ ಮತ್ತೆ ಇದನ್ನ ಮಾಡಿದ್ದಕ್ಕೆ ಗೊತ್ತಾಯ್ತು ಈ ಸರಿ ಹಾಕೋನಿದ ಬಟ್ ನೆಕ್ಸ್ಟ್ ಈಗ ಹೆಚ್ಚು ಕಡಿಮೆ ಈಗ ಹಾಕ್ಯಾವಲ್ಲ, ಮುಂದಕ್ಕೆ 3 ಎಕರೆ ಅಲ್ಲ ಇನ್ನೂ 2 ಎಕರೆ ಹೆಚ್ಚ ನಮ್ದು ಹಾಕೈತಿ. ಇವ್ರಿಬ್ರು ಒಂದು 5 ಎಕರೆ ಮಾಡ್ತೇವಿ. ಇನ್ನೊಂದು ನಾವು ಕೇಳಿದವ್ರಿಗೆ ಹೇಳಾಕತ್ತೀವಿ. ಈಗ ಆಲ್ರೆಡಿ ನೋಡ್ತಾರ, ಹೊಲಕ್ಕೆ ಬಂದಲ್ಲ ಆಲ್ಮೋಸ್ಟ್ ಈಗೆಲ್ಲ ಈಗ ರೋಡ್ ಸೈಡ್ ಆಗ್ತಾವಲ್ರಿ, ಜನ ಬಂದ್ ನೋಡ್ತಾರ ಯಾವ ಕಂಪ್ನಿ ಇದು ಚೀಪ ಏನು ಅಂತ ಹೂವು ಮಾರ್ಕೆಟ್ ಸೇಲ್ ಆಗ ಮಾರ್ಕೆಟ್ಗೆ ಸೂಕ್ತ ಇದೆ. ಮಾರ್ಕೆಟ್ ಸೇಲಿಂಗ್ ಚೆನ್ನಾಗಿತ್ತು ಅಂದ್ರೆ ನಮ್ಮ ಸೇಲಿಂಗ್ ಐತಿ. ಮಾರ್ಕೆಟ್ಗೆ ಸೇಲ್ ಐತಲ್ರಿ, ಅದಕ್ಕೆ ಬಡ್ದಾಡ್ತಾರ ಹೂವಿಗೆ. ನಿಮ್ಮ ಹೆಸರು ಹೇಳ್ಬೋದ್ರಿ? ನನ್ನ ಹೆಸರು ಕಲ್ವೀರಪ್ಪ ರೀ, ಮಟ್ಟಿಮನಿ. ಕುಮ್ಮೂರು ರೀ. ಕುಮ್ಮೂರು ನಾವು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು. ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು, ಕುಮ್ಮೂರು. ಎಷ್ಟು ಪ್ಯಾಕೆಟ್ ಹಚ್ಚಿದ್ರಿ ಇದನ್ನ ಸಾಹೇಬ್ರ? ನಾವು ರೀ ಈಗ ಒಟ್ಟ ಒಂದು 2 ಎಕರೆ ಐತ್ರಿ ಇದು. 1 ಎಕರೆ ಬೇರೆ ಐತ್ರಿ, ಬೇರೆ ಕಡೆ ಐತ್ರಿ. ಬೇರೆ ಹೊರಟೆ ಹೆಚ್ಚೇವಿ. ಆದ್ರೆ ಇದಕ್ಕೆ ನೋಡಿದ್ರೆ ಇದು ಅಡ್ಡಿ ಇಲ್ಲ. ಇದು ಅಡ್ಡಿ ಇಲ್ಲ. ಹೂವಿನ ಕಲರ್ ಆಗಲಿ ಶೈನಿಂಗ್ ಎಲ್ಲ ಅಡ್ಡಿ ಇಲ್ಲ. ಅಂದ್ರೆ ಏನ್ರಿ ಒಂದ್ ಸ್ವಲ್ಪ ಈ ವರ್ಷ ಮಳೆ ಏನು ಭಾಳ ಆತಲ್ಲ, ಇದು ಗಿಡ ಇನ್ನೂ ಹೆಚ್ಚು ಕಡಿಮೆ ಇಷ್ಟು ಮಠ ಬೆಳಿತೈತಿ. ಇದು ಹೌದೌದ್ರಿ, 4 ಫೂಟ್ ಹೈಟ್ ಬೆಳಿತೈತ್ರಿ. 4 ಫೂಟ್ ಬೆಳಿತೈತ್ರಿ ಇದು. ಅಂದ್ರ ಮಣ್ಣು ಏನ್ ನೋಡ್ರಿ, ಇದೀಗ ಮಣ್ಣು ಬಿದ್ಬಿಟ್ರ ತನ್ನಿಂದ ತಾನ ಬೆಳಿತೀವಿ. ಆದ್ರೆ ಬಿಡ್ಯಲ್ಲಲ್ರಿ, ಮಳೆನ ಬಿಡ್ಲಿ. ಮಳೆಗೆ ವ್ಯವಸಾಯಕ್ಕೆ ಸರಿಯಾಗಿ ಟೈಮ್ ಸಿಗ್ಲಿಲ್ಲ. ವಾರಿಂದ ಹೇಳೋದು ಹಂಗ ಸ್ವಲ್ಪ ಇದು ಮಾಡೇವಿ. ಅಲ್ಲಿ ಒಂದು 3 ಎಕರೆ ಐತಿ. ಈ ಸದ್ಯ ನೋಡೋಣ ಅಂದ್ ಇಲ್ಲಿ ಹಚ್ಚಿದ್ವಿ. ಉಳಿದಿದ್ದು ಹೋಗಿ ಇಲ್ಲಿ ಹಚ್ಚಿದ್ವಿ. ಆರೆಂಜು ಪೂರ ಚೆನ್ನಾಗೈತಿ, ಎಲ್ಲೋನು ಚೆನ್ನಾಗೈತ್ರಿ. ಕಂಪ್ನಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗ್ರಿ ಸಾಹೇಬ್ರ? ಕಂಪನಿಗೆ ಅಡ್ಡಿ ಇಲ್ರಿ, ಎಲ್ಲರಿಗೂ ಹೇಳ್ಬೋದು. ಈಗ ನಾವು ಹಾಕೇವಲ್ರಿ, 4 ಸಂದೇಶ ಕೊಡ್ಬೋದ್ರಿ, ಇದನ್ನ ಮಾಡ್ರಿ ಅಂತ ಹೇಳ್ಬೋದು. ಇದನ್ನ ಮಾಡಿದ ಎಲ್ಲರಿಗಿಂತ ₹1 10 ಪೈಸೆ ಲಾಭ ಸಿಗ್ಬೋದು. ಕಾಟ ಐತಿ. ಇನ್ನೂ ಒಂದು ರೈತರಿಗೆ ಏನಂದಪ್ಪ ಅಂದ್ರೆ ಕಾಟ ಇರೋದ್ರಿಂದ ತೂಕನೂ ಜಾಸ್ತಿ ಬರ್ತೈತಿ, ಇಳುವರಿನೂ ಹೆಚ್ಚು ಕಾಣಿಸ್ತೈತಿ. ನೋಡಾಕಂತೂ ಬಾಲ್ ಇದ್ದಂಗೆ ಐತಿ. ಟೆನ್ನಿಸ್ ಬಾಲ್ ಸಿಗ್ಮೆಂಟ್ ಇದ್ದಂಗೆ ಐತ್ರಿ. ಬೇರೆ ಕಂಪ್ನಿಗಿಂತ ಟೆನ್ನಿಸ್ ಬಾಲ್ಗಿಂತನೂ ಸೂಪರ್ ಆಗೈತ್ರಿ. ಇಲ್ಲ ಈ ಬೇರೆ ಕಂಪ್ನಿ ನಾವೆಲ್ಲ ಮುಗ್ದವ್ರಿ, ನಾವು ಹಾಕಿ ನಾವೆಲ್ಲ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿವು ಮಾಡಿದೇವ್ರಿ. ಅದ್ರಾಗ ಈಗ ಅಂತ ಅಂದ್ರೆ ಇದ ಬೆಟರ್ ಐತ್ರಿ. ನಮ್ದು ನವಮಿ ಕಂಪ್ನಿಗೆ ಒಂದು ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೀವಿ.